ಇವತ್ತು ನಾವು ಕುವೆಂಪು ವಿಶ್ವವಿದ್ಯಾಲಯದಲ್ಲಿರುವ ಬಸವ ಸಭಾಭವನದಲ್ಲಿದ್ದೀವಿ. ನಮ್ಮೊಂದಿಗೆ ಇವತ್ತು ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಒಬ್ಬರು ವಿದ್ಯಾರ್ಥಿ ಇದ್ದಾರೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಪ್ರತೀಕ್. ಏನು ಓದ್ತಿರೋದು? ಫಸ್ಟ್ ಇಯರ್ BA ಓದ್ತಾ ಇದ್ದೀನಿ. ಯಾವ ಕಾಲೇಜಿಂದ? ಶರಾವತಿ ಕಾಲೇಜ್ ಕೋಣಂದೂರು. ಚರ್ಚಾ ಸ್ಪರ್ಧೆಯಲ್ಲಿ ಹೇಗೆ ಅನಿಸ್ತು ಕಾಂಪಿಟೇಷನ್ ಎಲ್ಲ? ನೀವು ಹೇಗೆ ಭಾಗವಹಿಸಿದ್ರಿ? ನೀವು ಎಷ್ಟು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ? ಚರ್ಚಾ ಸ್ಪರ್ಧೆ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈಗ AI ಬಂದಿದೆಯಲ್ಲ, AI ಇಂದ ನಮ್ಮ ಮನುಷ್ಯನ ನಡುವಿನ ಸಂಬಂಧ ಹಾಳಾಗ್ತಾ ಇದೆ ಅನ್ನೋದು ವಿಷಯ. ನಾನು ಅದ್ರ ಪರವಾಗಿ ಮಾತಾಡಿದ್ದೆ. ಕಾಂಪಿಟೇಷನ್ ತುಂಬ ಟಫ್ ಆಗೇ ಇತ್ತು. ಒಂದು 30+ ಪಾರ್ಟಿಸಿಪೆಂಟ್ಸ್ ಇದ್ದರು. ಚೆನ್ನಾಗೇ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಅವಾರ್ಡ್ ಆಗುತ್ತೆ ಅನ್ನೋ ಹೋಪ್ ಇದೆ. ಕುವೆಂಪು ವಿಶ್ವವಿದ್ಯಾಲಯದ ವಾತಾವರಣ ಎಲ್ಲ ಹೇಗೆ ಅನಿಸ್ತಿದೆ? ಸಹ್ಯಾದ್ರಿ ಉತ್ಸವ ಹೇಗೆ ಅನಿಸ್ತಿದೆ? ಸಹ್ಯಾದ್ರಿ ಉತ್ಸವ ಚೆನ್ನಾಗಿ ಅನಿಸ್ತಿದೆ. ವಾತಾವರಣನೂ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲೆಲ್ಲ ಓಡಾಡಿದಾಗ ಇಲ್ಲಿ ಸುತ್ತಮುತ್ತ ಕಾಡಾಗಿರ್ಬೋದು ಅಥವಾ ಇಲ್ಲಿ ಬಿಲ್ಡಿಂಗು, ಇನ್ಫ್ರಾಸ್ಟ್ರಕ್ಚರ್ ಎಲ್ಲದು ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ಸಹ್ಯಾದ್ರಿ ಉತ್ಸವದ ಬಗ್ಗೆ ತಗೊಂಡ್ರೆ ತುಂಬ ಚೆನ್ನಾಗಿ ಆರ್ಗನೈಸ್, ಅಂದರೆ ತುಂಬ ಜನ ಸೇರಿದ್ದಾರೆ, ತುಂಬ ಕಾಲೇಜಿಂದ ಬಂದಿದ್ದಾರೆ. ಅಂದರೆ ಎಲ್ಲೂ ಏನು ಚಿಕ್ಕ ವ್ಯತ್ಯಾಸನೂ ಆಗದೇ ಇರೋ ರೀತಿ ಆರ್ಗನೈಸ್ ಮಾಡಿದ್ದಾರೆ. ಅಂದರೆ ಎಲ್ಲರಿಗೂ ರೂಮ್ ವ್ಯವಸ್ಥೆ ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಕೆಲವು ಡಿಮೆರಿಟ್ಸನ್ನು ನಾನು ಗುರುತಿಸಿದ್ದೀನಿ ಬಂದಲ್ಲಿಂದ. ಏನಪ್ಪ ಅಂತ ಹೇಳಿದ್ರೆ, ಬಂದಾಗ ಅಂದರೆ ಅವ್ರಿಗೆ ಪ್ರೆಷರು ಇರ್ಬೋದು. ಅಂದರೆ ಎಲ್ರಿಗೂ ಕರೆಕ್ಟಾಗಿ ಇಂತಿಂಥ ಕಡೆ ವ್ಯವಸ್ಥೆ ಅಂತ ಅವರಿಗೆ ನೋಟಿಫೈ ಮಾಡೋಕ್ಕಾಗದೇ ಇರ್ಬೋದು. ಇನ್ನು ಕೆಲವು ಕಾಂಪಿಟೇಷನ್ಸು ಎಲ್ಲೆಲ್ಲಿ ಎಷ್ಟೆಷ್ಟೊತ್ತಿಗಿದೆ ಅಂತ ಸ್ಟೂಡೆಂಟ್ಸಿಗೆ ಗೊತ್ತಿಲ್ಲ. ನಂದೇ ನಿನ್ನೆ ನೈಟು ಸಿದ್ಧ ಭಾಷಣಕ್ಕೆ ಹೆಸರು ಕೊಟ್ಟಿದ್ದೆ, ಬಟ್ ನನಗದು ನಿನ್ನೆ ಇದೆ ಅಂತ ಇನ್ಫಾರ್ಮೇಷನ್ನೇ ಬಂದಿಲ್ಲ. ಅಂದರೆ 24 ಗಂಟೆ ಮುಂಚೆ ವಿಷಯ ತಿಳಿಸ್ತೀವಿ ಅಂತ ಹೇಳಿದ್ರು, ಅದು ವಿಷಯ ಬಂದಿಲ್ಲ. ಹಂಗಾಗಿ ಒಂದು ಕಾಂಪಿಟೇಷನ್ ಹೋಯ್ತು, ಅದಕ್ಕೆ ಪಾರ್ಟಿಸಿಪೇಟೇ ಮಾಡೋಕ್ಕಾಗಿಲ್ಲ. ಅದೇ ರೀತಿ ಸುಮಾರು ಜನ ಸ್ಟೂಡೆಂಟ್ಸ್ ದೂರದಿಂದ ಬಂದಿರ್ತಾರೆ ಇಲ್ಲಿ. ಅವರಿಗೆ ಒಂದು ಕರೆಕ್ಟಾಗಿ ಅವ್ರ ಗಮನಕ್ಕೆ ತರಬೇಕಂದ್ರೆ ಕಾಲೇಜಲ್ಲಿರೋ ಕಲ್ಚರಲ್ ಕೋಆರ್ಡಿನೇಟರ್ಸ್ನ ಒಂದು ಗ್ರೂಪ್ ಮಾಡಿ ಅದಕ್ಕೊಂದು ಇನ್ಫಾರ್ಮೇಷನ್ ಪಾಸ್ ಮಾಡಿದ್ರೆ ಸ್ಟೂಡೆಂಟ್ಸಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಆಗುತ್ತೆ ಅಂತ. ಇನ್ನೊಂದು, ತುಂಬ ದಿನ ಮೊದಲೇ ಟೈಮ್ ಕೊಟ್ಟು ಇನ್ಫಾರ್ಮೇಷನ್ ಕಾಲೇಜಿಗೆ ತಲುಪಿಸಿದ್ರೆ ಅವ್ರ ಕಾಲೇಜಲ್ಲಿ ಇನ್ನೂ ಹೆಚ್ಚಿಗೆ ಜನ ಪಾರ್ಟಿಸಿಪೆಂಟ್ಸ್ ಬರ್ತಾರೆ ಅಂತ. ಅಂದರೆ ಇಂಥ ಸ್ಟೇಜು, ಇಂಥ ವೇದಿಕೆ ಡಿಗ್ರಿ ಕಾಲೇಜವ್ರಿಗೆ ಸಿಗೋದು ತುಂಬ ಕಡಿಮೆ ಅಂತ. ಸಿಕ್ಕಿದ್ದನ್ನು ಎಲ್ಲರೂ ಯೂಸ್ ಮಾಡ್ಕೊಳ್ಳೋ ಥರ ಆಗಲಿ ಅಂತ ನನ್ನ ಮೆಸೇಜ್. ಈಗ ನೀವು ಮುಂದೆ ಡಿಗ್ರಿಯಲ್ಲಿ ಇದ್ದೀರಿ ಅಂತ ಹೇಳಿದ್ರಿ. ಈಗ ನೀವು ಮುಂದೆ ನಿಮ್ಮ ಮಾಸ್ಟರ್ಸ್ನ ಇಲ್ಲೇ, ಹೈಯರ್ ಎಜುಕೇಷನ್ನ ಇಲ್ಲೇ ಪರ್ಸ್ಯೂ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ದೀರಾ? ಅಂದರೆ ಇಲ್ಲೇ ಮಾಡಬೇಕಂತ ಆಸೆ ಇದೆ. ಆದರೆ ನಂದು ಹೈಯರ್ ಎಜುಕೇಷನ್ ಅಂದರೆ LLB ಮಾಡಬೇಕು ಅಥವಾ ಜರ್ನಲಿಸಮ್ ಅಂತ ಇದೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂದರೆ ನೋಡಿ ಡಿಗ್ರಿ ಫೈನಲ್ ಇಯರ್ ಹೋಗೋಷ್ಟೊತ್ತು ಡಿಸೈಡ್ ಆಗುತ್ತೆ. ಅಂದರೆ ಒಟ್ಟಾರೆಯಾಗಿ ನಿಮ್ಮ ಕುವೆಂಪು ಯೂನಿವರ್ಸಿಟಿ ಮೇಲೆ ಏನು ಅಭಿಪ್ರಾಯ ಇದೆ? ತುಂಬ ಒಳ್ಳೆಯ ಯೂನಿವರ್ಸಿಟಿ. ಅಂದರೆ ಮೈಸೂರು ಯೂನಿವರ್ಸಿಟಿ ಎಲ್ಲ ಓಡಾಡಿದ್ದೀನಿ ನಾನು. ಕಂಪೇರ್ ಮಾಡಿದ್ರೆ ನಮ್ಮ ಯೂನಿವರ್ಸಿಟಿ ತುಂಬ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ಎಲ್ಲ ಸುಮಾರು ಕಾಲೇಜ್ಗಳನ್ನು ಕಟ್ಕೊಂಡಿರೋವಂಥ ಯೂನಿವರ್ಸಿಟಿ. ತುಂಬ ಒಳ್ಳೆ ಹೋಪ್ಸ್ ಇಟ್ಕೊಂಡು ಸುಮಾರು ಜನ ಸ್ಟೂಡೆಂಟ್ಸು ಚಿಕ್ಕ ಚಿಕ್ಕ ಹಳ್ಳಿಯಿಂದನೂ ಬರ್ತಾರೆ. ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಫ್ಯಾಮಿಲಿಯಿಂದನೇ ಬಂದಿರಬೇಕಂತಿಲ್ಲ, ಬಡವ್ರ ಮನೆಯಿಂದನೂ ಬಂದಿರ್ತಾರೆ. ಅಂದರೆ ಅವರಿಗೆಲ್ಲರಿಗೂ ಒಂದು ಲೈಫಲ್ಲಿ ಒಂದು ಆಶಾಕಿರಣ ಆಗಿರೋಂಥದ್ದು ಯೂನಿವರ್ಸಿಟಿ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಾವು ನೋಡಿದ್ವಿ, ಈಗ ಅವರು ಹೇಳ್ಕೊಂಡ್ರು, ಎಲ್ಲ ಪಾಸಿಟಿವ್ ಸೈಡು ಹೇಳಿದರು, ನೆಗೆಟಿವ್ ಸೈಡು ಹೇಳಿದರು. ಇದಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಹ್ಯಾದ್ರಿ TV, ಶಂಕರಘಟ್ಟ.